ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ನಾವಿವತ್ತು ಗಾಡಿ ತೆಗಿಯೋಕ್ಕೂ ಮುಂಚೆ ಅಂದರೆ ನಾನು ಆ್ಯಕ್ಚುಲಾಗಿ ಒಂದು 4ರಿಂದ 5 ದಿವಸಕ್ಕೂ ಒಂದು ಸಲ ಇಲ್ಲಿ ಪಿನ್ ಏನು ಬರುತ್ತೆ, ಇದನ್ನು ಫೋರ್ಕ್ ಪಿನ್ ಅಂತ ಕರೀತಾರೆ. ಈ ಪಿನ್ನು ಇದು ನೋಡಿ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಗುಂಡಿಗಳಲ್ಲಿ ಬಿಟ್ಟಾಗ ಅತಿ ಹೆಚ್ಚು ದಡಕ್ ಅಂತ ಎತ್ತಿಡುವಂಥದ್ದು ಕೆಲಸ ಇದೆ ಮಾಡೋಂಥದ್ದು. ಶೋರೂಮಿಂದ ಕೊಟ್ಟಾಗ ಈ ಪಿನ್ನನ್ನು ಕೊಡಲ್ಲ. ಈ ಏನಾರು ಹ್ಯಾಂಡ್ಲು ಬೆಂಡ್ ಆದಾಗ ಅಥವಾ ಫೋರ್ಕ್ ಪಿನ್ ಹೋದಾಗ ರೆಡಿ ಮಾಡ್ಸಕ್ಕೆ ಹೋದಾಗ ಇದನ್ನು ಒಂದೇ ಸಲ ಹಾಕಿಸ್ಕೊಂಡ್ಬಿಟ್ರೆ ಈಸಿಯಾಗಿರುತ್ತೆ ಗ್ರೀಸಿಂಗ್ ಮಾಡೋಕ್ಕೆ. ಸೊ ಗ್ರೀಸಿಂಗ್ ಮಾಡೋಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ, ಫಸ್ಟು ಕ್ಲೀನಿಂಗ್ನ ಮಾಡ್ಕೊತೀನಿ. ಈ ಹಳೆ ಗ್ರೀಸು, ಮಣ್ಣು, ಕಲ್ಲು ಏನಿರುತ್ತಲ್ಲ ಅದನ್ನು ಫಸ್ಟು ಕ್ಲೀನ್ ಮಾಡ್ಕೊಡ್ತೀನಿ. ನೋಡಿ ಈ ಥರ ಒಂದು ಗನ್ ಸಿಗುತ್ತೆ, ಇದನ್ನ ಗ್ರೀಸ್ ಗನ್ ಅಂತ ಕರೀತಾರೆ. ಇದು ಫ್ಲಿಪ್ಕಾರ್ಟು, ಅಮೆಜಾನು ಇನ್ನು ಮುಂತಾದಂಥ ಆನ್ಲೈನಲ್ಲಿ ಸಿಗುತ್ತೆ. ಈಗ ನಾನು ತಗೊಂಡಾಗ ಮೋಸ್ಟ್ಲಿ ಒಂದು 300-400 ಇರ್ಬೋದೇನೋ, ಇಲ್ಲ ಜಾಸ್ತಿ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಒಟ್ಟು ಒಂದು 500 ರೂಪಾಯಿ ಒಳಗಡೆ ಇರ್ತದೆ. ಇದು ತುಂಬ ಆಲ್ಮೋಸ್ಟ್ ಒಂದು 2-3 ವರ್ಷ ಆಗ್ಬಿಟ್ಟಿದೆ ನಾನು ತಗೊಂಡು. ಸೊ ಹಂಗಾಗಿ ನೆನಪಿಲ್ಲ ನನಗೆ. ಇವಾಗ ಇದನ್ನೇನಪ್ಪ ಅಂದರೆ ಈ ಪಿನ್ ಇದೆಯಲ್ಲ, ಇದನ್ನು ನೋಡಿ ಈ ರೀತಿಯಾಗಿ ಈ ಪಿನ್ ಒಳಗಡೆಗೆ ಹಾಕ್ಬಿಟ್ಟು ಇದನ್ನ ಈ ಥರ ಸೈಕಲ್ ಪಂಪ್ ಮಾಡ್ತಾರಲ್ಲ ಅಥವಾ ಬೋರ್ ಪಂಪ್ ಮಾಡ್ತೀವಲ್ಲ ಆ ಥರದಲ್ಲಿ ಹಿಂಗೆ ಮಾಡಿದ್ರೆ ನೋಡಿ ಇಲ್ಲಿ ಗ್ರೀಸ್ ಕಡ್ಕೊಂತಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗ್ರೀಸ್ ಸೈಡಿಂದ ಕಡ್ಕೊಂಡ್ ಬರ್ತಾ ಇದೆ. ಆ್ಯಕ್ಚುಲಾಗಿ ಈ ಥರ ಬರಬಾರ್ದು, ಈ ಸೈಡಲ್ಲೆಲ್ಲ ಬರಬಾರ್ದು. ಯಾವುದರಲ್ಲಿ ಈ ಸೈಡಲ್ಲಿ ಬಂದರೆ ಗ್ರೀಸು ಪಿನ್ನು ಹಾಳಾಗೋಗಿದೆ ಅಂತ ಬರಬಾರ್ದು. ಒಳಗಡೆ ಮಾತ್ರನೇ ಗ್ರೀಸ್ ತಗೊಬೇಕು. ನಾನು ಸ್ವಲ್ಪ ಲೀಕೇಜ್ ಇದೆ, ಇಲ್ಲೇ ಗ್ರೀಸ್ ಬರುತ್ತೆ. ಇದನ್ನಲ್ಲ ನೋಡಿ, ಇಲ್ಲಿ ನೀವು ನೋಡ್ಬೋದು ಎಲ್ಲಿಂದ ಬರ್ತೈತೆ ಅಂತ. ಈ ಪಿನ್ ಒಳಗಡೆಯಿಂದ ಬರ್ತಾ ಇದ್ದದು. ಈಗ ನಾನೇನಪ್ಪ ಅಂದರೆ ಇಲ್ಲೂ ಗ್ರೀಸ್ ಬರಬೇಕು ಸ್ವಲ್ಪ ಲೈಟಾಗಿ. ಏನಂದರೆ ನಂದು ಸ್ವಲ್ಪ ಲೈಟಾಗಿ ಹಾಳಾಗಿರೋದ್ರಿಂದ ಫುಲ್ಲು ಗ್ರೀಸು, ಹಳೆ ಗ್ರೀಸ್ ಈಚೆ ಬರೋ ಥರದಲ್ಲಿ ನಾನು ಸ್ವಲ್ಪ ಫುಲ್ಲು ಟೈಟ್ ಮಾಡಿ ಹೊಡಿತೀನಿ. ಈ ಚೆನ್ನಾಗಿರೋ ಗ್ರೀಸನ್ನು ಒಂದು ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಇದು ಹ್ಯಾಂಡ್ಲ್ ಹತ್ರ ಇರುವಂಥ ಒಂದು ಪಾರ್ಟ್ಸ್ಗೆ ಹಾಕೋಕ್ಕೆ ಯೂಸ್ ಆಗುತ್ತೆ. ನೋಡಿ ಗ್ರೀಸಿಂಗ್ ಮಾಡಾಯಿತು. ಈಗ ಈ ಕಡೆಯಿಂದ ಗ್ರೀಸ್ ಬಂದಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಹಳೆ ಬ್ಲಾಕ್ ಗ್ರೀಸು ಬಂದ್ಬಿಡ್ತು ಈಚೆಗೆ. ಹೊಸ ಗ್ರೀಸ್ ಈಚೆ ಬರೋವರೆಗೂ ಹೊಡೆದು ಮಾಡ್ಕೊಂಡೆ. ನೀವು ಗ್ರೀಸಿಂಗನ್ನೆಲ್ಲ ತಗೊಂಡು ನಾವು ಇಟ್ಕೊಳ್ಳಲ್ಲ, ನಮಗೆ ಆ ಗಲೀಜೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪ ನಮ್ಮ ಮನೇಲಿ ಬೈತಾರೆ ಅನ್ನೋದಾದರೆ, ಏನಂದರೆ ನಿಮ್ಮ ಹತ್ರದಲ್ಲಿ ಯಾರೋ ಒಬ್ರು ಗ್ರೀಸಿಂಗ್ ಮಾಡೋರು ಇರ್ತಾರೆ,